ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 49ನೇ ಅಧ್ಯಾಯ 9ರಿಂದ. ಕೀರ್ತನೆಗಳು 49ನೇ ಅಧ್ಯಾಯ 9ರಿಂದ. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಜೀವಿತ ಕಾಲದಲ್ಲಿ ನಾವು ಮಾಡಿದ ಪಾಪಗಳಿಂದ ಅಥವಾ ನಮ್ಮ ಹಿರಿಯರ ಪಾಪಗಳಿಂದಲೂ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಕುಟುಂಬ ಸಂಸಾರದಲ್ಲಿಯೂ ಸಾಲ ಬಾಧೆಗಳಲ್ಲಿಯೂ ನಾನಾ ರೀತಿಯಲ್ಲಿಯೂ ಸಹಾಯಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ದಿವಸ ಬಂದಾಗ ಮಾತ್ರ ಅವರಿಗೆ ಮರಣ ಬರ್ತದೆ ಹೊರತು ನಾವು ಏನೇ ಪ್ರಯತ್ನ ಮಾಡಿದರೂ ಕೂಡ ಮರಣ ಬರುವುದಿಲ್ಲ. ಅನೇಕರಿಗೆ ಸಾಕ್ಷಿ ಕೊಡ್ತಾರೆ, ನಾನು ಸಾಯಲಿಕ್ಕೆ ಹೋಗಿದ್ದೆ, ನಾನು ಬದುಕಿದ್ದೇನೆ ಅಂತೇಳಿ. ಅನೇಕರು ಇವತ್ತು ನೇಣು ಹಾಕಿದವರು, ಪಾಯ್ಸನ್ ತಗೊಂಡವರು, ಆಕ್ಸಿಡೆಂಟ್ ಆದವರು, ನಾನಾ ರೀತಿಯಲ್ಲಿ ಇವತ್ತು ಪವಾಡ ಪುರುಷರಾಗಿ ಬದುಕಿದ್ದಾರೆ, ಸಾಯದೆ ಬದುಕಿದ್ದಾರೆ. ಅಯ್ಯೋ ಸತ್ತೇ ಹೋದ್ನಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಬದುಕಿದಲ್ಲ ಅಂತ ಹೇಳಿ ಒಬ್ಬೊಬ್ಬರ ಸ್ವಂತ ಪ್ರಯತ್ನದಿಂದಲೂ ಕೂಡ ಹಾಗೆ. ಆದ್ರೆ ಏನಾಗ್ತದೆ ಅಂದ್ರೆ ಆ ಮರಣದ ದಿವಸ ಅಲ್ಲಿಗೆ ಬರಲಿಲ್ಲ. ಕಾರಣ ಕೀರ್ತನೆಗಳು 139 13ನೇ ಅಧ್ಯಾಯ ಕೀರ್ತನೆಗಳು 139ನೇ ಅಧ್ಯಾಯ 13ರಿಂದ 16ರವರೆಗಿನ ವಚನಗಳನ್ನು ಓದುವಾಗ ಅಲ್ಲಿ ದಾವೀದರಸರು ಹೇಳಿದ್ದಾರೆ, ನಾವು ನಮ್ಮನ್ನು ತಾಯಿ ಗರ್ಭಕ್ಕೆ ಹಾಕಿದ್ದು, ಬೆಳೆಸಿದ್ದು, ರೂಪುಗೊಳಿಸಿದ್ದು ಎಲ್ಲವೂ ದೇವರೇ, ತಾಯಿ ಗರ್ಭದಿಂದ ಹೊರತಂದಿದ್ದು ಕೂಡ ದೇವರೇ. ಯೆಶಾಯನು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಹಾಗೆ ದಾವೀದರಸರು ಕೀರ್ತನೆ 139 13ರಿಂದ 16ರವರೆಗೆ ನೋಡುವಾಗ, ತಾಯಿ ಗರ್ಭದಿಂದ ನಮ್ಮನ್ನು ಹೊರತರುವಾಗಲೇ ನಮ್ಮ ಪ್ರತಿ ಒಂದು ಭವಿಷ್ಯವನ್ನು ನಿನ್ನ ಪುಸ್ತಕದಲ್ಲಿ ಬರೆದಿದ್ದೀಯಾ ಎಂಬುದಾಗಿ ಕೂಡ ದೇವರಿಗೆ ದಾವೀದರಸರು ಹೇಳಿದ್ದಾರೆ. ಹಾಗೆ ಪ್ರತಿ ಒಂದು ಭವಿಷ್ಯವು ದೇವರು ಇವತ್ತು ಯಾವುದರ ಮುಖಾಂತರ ನಮ್ಗೆ ಏನೇನು ಆಗ್ಬೇಕು ಅದು ಆ ಸಮಯಕ್ಕೆ ನೆರವೇರುವುದು ಹೊರತು ನಾವು ಖಂಡಿತ ಸಾಯ್ಬೇಕು ಅಂತ ಯೋಚನೆ ಮಾಡಿದ್ರು ಆಗುವುದಿಲ್ಲ. ಈಗ ಅನೇಕರು ನಾನಾ ರೀತಿಯಲ್ಲಿ ಸಾಯ್ತಾರೆ, ಆದರೆ ಅವರು ಅದರಿಂದಲೇ ಸಾಯಬೇಕು. ಅದು ಅವರ ಹಿರಿಯರ ಪಾಪಗಳು ಅಥವಾ ಅವರ ಪಾಪಗಳು ಈ ರೀತಿಯಲ್ಲೆಲ್ಲ ಬರುತ್ತವೆ. ಆದ್ದರಿಂದ ಒಬ್ಬೊಬ್ರು ಎಷ್ಟೇ ಕೂಗಿಕೊಂಡ್ರು ಏನೇ ಆದ್ರೂ ಕೂಡ ಸಾಯುವುದಿಲ್ಲ. ದೇವರು ಕೊಟ್ಟ ಆಯುಷ್ಯ ಫಲ ಮುಗಿಯದೆ ಯಾರು ಕೂಡ ಸಾಯುವುದಿಲ್ಲ. ಅದು ಎಲ್ಲಿ ಸಾಯಬೇಕು, ಏನು ಸಾಯಬೇಕು ಅಂತೇಳಿ ಮೊದಲೇ ತೀರ್ಪು ಆಗಿ ಹೋಗಿದೆ. ಹಾಗೆ ಪ್ರತಿ ಒಂದು ದೇವರ ಒಂದು ಆಜ್ಞೆ ಇಲ್ಲದೆ ಒಂದು ಸಣ್ಣ ಹುಲ್ಲು ಕಡ್ಡಿ ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ದಾರೆ ಬೈಬಲಿನಲ್ಲಿ, ನನ್ನ ಅನುಮತಿ ಇಲ್ಲದೆ ನಿಮ್ಮ ಒಂದು ಕೂದಲು ಕೂಡ ನೆಲಕ್ಕೆ ಬೀಳುವುದಿಲ್ಲ, ಒಂದು ಕೂದಲು ಕಪ್ಪು ಅಥವಾ ಬೆಳ್ಳಗೆ ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲ ಅಂತೇಳಿ. ಈಗ ಅನೇಕರು ಏನ್ ಮಾಡ್ತಾರೆ, ಎಲ್ಲಿಯೋ ಹೋಗ್ತಾರೆ, ಎಲ್ಲಿಯೋ ಸಾಯ್ತಾರೆ, ನಾನಾ ರೀತಿಯಲ್ಲಿ. ಅದು ದೇವರ ಮೊದಲೇ ಒಂದು ತೀರ್ಮಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ದೇವರೊಂದು ಪ್ರೀತಿ ಚಿತ್ತ ಇಲ್ಲದೆ ಯಾವುದು ನೆರವೇರುವುದಿಲ್ಲ. 10ನೇ ವಚನ, ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರೂ ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತದೆ. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಪ್ರತಿ ಒಂದು ಇವತ್ತು ವಿಶೇಷವಾದ ಜ್ಞಾನ ಆಗಲಿ, ಋಷಿಮುನಿಗಳಾಗಲಿ, ಎಂಥ ದೇವಮಾನವರಾಗಲಿ, ಪ್ರವಾದಿಗಳಾಗಲಿ, ಪ್ರತಿಯೊಬ್ಬರು ಸತ್ತೇ ಸಾಯ್ತಾರೆ. ಇದನ್ನು ನಾವು ನೋಡ್ತೇವೆ. ಆಗ ನಾವು ಯಾಕೆ ಹೇಳ್ತೇವೆ ಅಂದ್ರೆ, ಅಯ್ಯೋ ಅಂಥವ್ರು ಇಂಥವ್ರು ದೇವಮಾನವರು ಸತ್ತೇ ಹೋದ್ರಲ್ಲ ಅಂತ ಹೇಳುವಂಥದ್ದನ್ನ ಕೂಡ ನಾವು ಮಾತನಾಡ್ತೇವೆ, ಕಣ್ಣಲ್ಲಿ ಕೂಡ ನೋಡ್ಬೋದು. ಕಾರಣ ಯಾಕಪ್ಪ ಅಂದ್ರೆ, ಆದಿ ಕಾಲದಲ್ಲಿ ದೇವರು ಸರ್ವವನ್ನ ಸೃಷ್ಟಿ ಮಾಡಿ ಕೊನೆಯ ದಿವಸ 6ನೇ ದಿವಸದಲ್ಲಿ ಪ್ರಥಮ ಮಾನವನನ್ನು ದೇವರು ಸೃಷ್ಟಿ ಮಾಡಿ ಅವನಿಗೆ, ನೋಡಪ್ಪ ನೀನು ಈ ರೀತಿಯಲ್ಲಿ ಬದುಕು, ಈ ರೀತಿಯಲ್ಲಿ ಬದುಕು, ಈ ರೀತಿಯಲ್ಲಿ ಬದುಕು ಅಂತೇಳಿ ಹೇಳಿ ತೋರಿಸಿದ ಮೇಲೆ ಅವನ ಮಾತನ್ನು ಕೇಳದ ಕಾರಣ
ದುಷ್ಟಶಕ್ತಿಯು ಹೆಂಡತಿಯ ಮುಖಾಂತರವನ್ನು ವಂಚಿಸಿದಾಗ ದೇವರ ಮಾತನ್ನು ಕೇಳದವನ ಸ್ವಂತ ಬುದ್ಧಿಯಲ್ಲಿ ಅವನ ಹೆಂಡತಿಯ ಮಾತು ಕೇಳಿ ನಡೆಯುವುದರಿಂದ ದೇವರಿಗೆ ಬೇಸರವಾಗಿ ಅವನನ್ನು ದೇವರು ಸೃಷ್ಟಿ ಮಾಡಿ ಏದೇನ್ ತೋಟ ಅಂದ್ರೆ ಪರಿಶುದ್ಧವಾದ ಭೂಮಿ ಈ ಭೂಲೋಕದಲ್ಲಿ, ಅದು ಯುರೋಪ್ ಖಂಡದ ಯಾವುದೋ ಒಂದು ಅಜ್ಞಾತ ಕಣಿವೆ, ಇಲ್ಲಿವರೆಗೆ ಮನುಷ್ಯರು ತಲುಪಕ್ಕಾಗಿಲ್ಲ, ಸ್ಥಳವನ್ನು ಕಂಡುಹಿಡಿಯಕ್ಕಾಗಿಲ್ಲ, ಇನ್ನು ಮುಂದೆಗೂ ಆಗುವುದಿಲ್ಲ. ಅದು ಏನೇ ಇರಲಿ, ಅಲ್ಲಿ ಬಿಟ್ಟಾಗ ಅವನಿಗೆ ಸಾವು ಕೊಡ್ಲಿಲ್ಲ ದೇವರು. ಬದುಕುವ ಪ್ರಾಣಿಯಾದನು ಅಂದ್ರೆ ಬದುಕುವ ಮನುಷ್ಯ ಆದನು ಅಂತ ಸಾವೇ ಇಲ್ಲ. ಯಾವಾಗ ದೇವರ ಮಾತನ್ನು ಮೀರಿ ಹೆಂಡತಿಯ ಮುಖಾಂತರ ಸೈತಾನನು ಅಂದ್ರೆ ದುಷ್ಟಶಕ್ತಿ ವಂಚಿಸುವಾಗ, ಆಗ ದುಷ್ಟಶಕ್ತಿಯ ಮಾತಿಗೆ ಬೆಲೆ ಕೊಟ್ಟು ದೇವರ ಮಾತನ್ನು ಮರೆತನೋ, ಅಲ್ಲಿಗೆ ಪಾಪ ಬಂತು. ಆಗ ಅವನಿಗೆ ಶಾಪ ಕೊಟ್ಟು, ನೀನು ಮಣ್ಣಿನಿಂದ ನಿನ್ನನ್ನು ಉಂಟು ಮಾಡಿ ನೀನು ತಿರುಗಿ ಮಣ್ಣಿಗೆ ಹೋಗುವಂತ ಒಂದು ಶಾಪವನ್ನ ಕೊಟ್ಟರು. ಅದೇ ಸಂತಾನದವರು ಇವತ್ತು ಭೂಲೋಕದಲ್ಲಿರುವ ಎಷ್ಟೋ ಕೋಟಿ, 850 ಕೋಟಿಗಿಂತಲೂ ಜಾಸ್ತಿ ಇರ್ಬೋದು, ಅಥವಾ 900 ಕೋಟಿಗಿಂತಲೂ ಜಾಸ್ತಿ ಇರ್ಬೋದು ಭೂಲೋಕದಲ್ಲಿ ನಾವು ಜನಸಂಖ್ಯೆಗಳು ಎಲ್ಲ ಆ ಮನುಷ್ಯನ ಸಂತಾನದವರಾಗಿದ್ದೇವೆ. ಅದೇ ಪಾಪ ಇವತ್ತು ಕೂಡ ಮುಂದುವರಿಯುತ್ತಾ ಬಂತು. ಆದರೆ ದೇವರು ಕೆಲವರಿಗೆ ತಿಳಿಸ್ತಾರೆ, ಕೆಲವರಿಗೆ ತಿಳಿಸೋದಿಲ್ಲ. ಕೆಲವರಿಗೆ ನಾನಾ ಗ್ರಂಥಗಳ ಮೂಲಕ ದೇವರು ತಿಳಿಯಪಡಿಸಿದ್ರು ಕೂಡ ಖಂಡಿತವಾಗಿ ಈ ಕಡೆ ಪ್ರಪಂಚವೂ ಬೇಕು, ಈ ಕಡೆ ದೇವರು ಬೇಕು ಅಂತೇಳಿ ಈ ಲೋಕದ ವಿಷಯಗಳಿಗೆ ಹೋಗ್ತಾರೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೇನಾಗ್ತದೆ, ಅಲ್ಲಿ ಮಣ್ಣಿನಿಂದ ಸಾಯುವಂಥದ್ದು ಸುಜ್ಞಾನಿಗಳು ಎಂಥವರಾದ್ರೂ ಕೂಡ ಆದಿ ನಮ್ಮ ತಂದೆ ಮಾಡಿದ ಪಾಪ ಇವತ್ತು ಕೂಡ ನೆರವೇರಿಕೊಂಡು ಬರ್ತಲೇ ಇದೆ. ಹಾಗೆ ಪ್ರತಿಯೊಬ್ಬರು ಅವರು ಎಂಥ ದೇವಮಾನವರಾಗಲಿ, ಎಂಥವರೇ ಆಗಲಿ, ಅವರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಎಂಥವರೇ ಆಗಲಿ ಸಾಯಲೇಬೇಕು, ಮಣ್ಣಾಗಲೇಬೇಕು. ಅದಕ್ಕೆ ಹೇಳಿದ್ದು ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವೆ ಅಲ್ಲ, ಅದು ಕೂಡ ದೇವರ ಇಚ್ಛೆ. ದೇವರು ಮೊದಲೇ ಆಯುಷ ಫಲ ಬರೆದಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪಶುಗಳಂತಿರುವ ಜ್ಞಾನಹೀನರೂ ನಾಶವಾಗುತ್ತಾರೆ. ಹಾಗೆ ನೋಡಿ, ಶಾಂತಿ ಸಮಾಧಾನ ಜ್ಞಾನದಲ್ಲಿ ಇರೋರು ಕೂಡ ದೇವರು ದರ್ಶನ ಕೊಟ್ಟ ಮೇಲೆ, ಅನೇಕ ಪಾಪಗಳಿಂದ ಬಿಡುಗಡೆ ಆದ ಮೇಲೆ ಆದರೂ ದೇವರ ಬಳಿಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರೊಂದಿಗೆ ಜೀವಿಸಲು ಹೊರಟವರು ಕೂಡ ಪಶುಗಳಂತಿರುವ ಅಂದ್ರೆ ಸಣ್ಣ ಮಕ್ಕಳಂತಿರೋರು ದೇವರಿಗೆ ಸಮಾನವಾಗಿದೆ, ಅವರು ಕೂಡ ಸಾಯ್ತಾರೆ, ಅವರಿಗೂ ಕೂಡ ಮರಣ ಬಂತು. ಯಾಕಂದ್ರೆ ಆದಿ ಆ ಸಂತಾನ. ಆದರೆ ಪರಿಶುದ್ಧ ದೇವರು ದರ್ಶನ ಕೊಟ್ಟು ಯಾರು ಸತ್ತಲ್ಲಿಂದ ಪುನರುತ್ಥಾನಗೊಳ್ಬೇಕೋ, ಪರಲೋಕಕ್ಕೆ ಹೋಗ್ಬೇಕೋ, ಅಂದ್ರೆ ಕೈಲಾಸ ವೈಕುಂಠಕ್ಕೆ ಹೋಗ್ಬೇಕೋ, ಅದು ಕೂಡ ದೇವರ ಚಿತ್ತ, ಅದು ಕೂಡ ದೇವರೇ ಅವರನ್ನ ನಡೆಸುವವರಾಗಿದ್ದಾರೆ. ಹಾಗೆ ಹುಟ್ಟಿದವರಿಗೆ ಪ್ರತಿಯೊಂದಕ್ಕೂ ಸಾವು ಗ್ಯಾರಂಟಿ. ಈಗ ಉದಾಹರಣೆಗೆ ಪಶು ಪ್ರಾಣಿಗಳು ಪ್ರತಿಯೊಂದು ಸತ್ತು ಏನಾಗ್ತವೆ, ಮಣ್ಣಾಗ್ತವೆ. ಈಗ ಕಬ್ಬಿಣ ಕೂಡ ಏನಾಗ್ತವೆ, ಬೆಳ್ಳಿ ಬಂಗಾರ ಪ್ರತಿಯೊಂದು ಮಣ್ಣಿನಿಂದಲೇ ಉಂಟಾದದ್ದು, ಅದು ತಿರುಗಿ ಮಣ್ಣಾಗಿ ಹೋಗ್ತದೆ. ನೋಡಿ, ಒಂದೊಂದು ಬಿಲ್ಡಿಂಗ್ಗಳು ಏನಾಗ್ತವೆ, ಮಗುಚಿ ಬೀಳ್ತವೆ, ಮಣ್ಣು ಪಾಲಾಗ್ತವೆ. ಆಗಲೇ ಅದು ಏನಾಯ್ತು, ಮಣ್ಣಿನಿಂದ ಆದದ್ದು ತಿರುಗಿ ಮಣ್ಣಿಗೆ ಹೋಯಿತು. ಎಷ್ಟೋ ಜನ ಬೆಳ್ಳಿ ಬಂಗಾರಗಳನ್ನು ಬಹಳವಾಗಿ ಶೇಖರಿಸಿಟ್ಟಿರ್ತಾರೆ. ಒಂದಲ್ಲ ಒಂದು ದಿವಸ ನಾನಾ ರೀತಿಯಲ್ಲಿ ಆ ಬಂಗಾರ ಕೂಡ ಅದು ಉದಾಹರಣೆಗೆ ಬಿಲ್ಡಿಂಗ್ಗಳು ಮುರಿಯೋದು, ನಾನಾ ರೀತಿ ಬಿಲ್ಡಿಂಗ್ಗಳು ಬಿದ್ದು ಹೋಗೋದು, ಮನೆಗಳು ನಾಶವಾಗುವುದು, ಊರೇ ನಾಶವಾಗುವಂಥದ್ದು, ಅದು ಕೂಡ ಮಣ್ಣಿಗೆ ಮಣ್ಣಾಗಿ ಹೋಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಣ್ಣಿನಿಂದ ಆದಂಥದ್ದು ತಿರುಗಿ ಮಣ್ಣಿಗೆ ಹೋಗಲೇಬೇಕು. ಹಾಗೆ ಪ್ರತಿಯೊಬ್ಬರು ಸಾಯಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಈಗ ತಾನೇ ಹುಟ್ಟಿದ ಮಗು ಅಥವಾ 1 ತಿಂಗಳು 1 ವರ್ಷನೋ 2 ವರ್ಷನೋ ಹೀಗೆಲ್ಲ ಆದವರು ಏನಾಗ್ತಾರೆ, ಅವರೆಲ್ಲ ದೇವರಿಗೆ ಸಮಾನವಾದವರು, ಪರಿಶುದ್ಧರಾದವರು. ಅವರು ಕೂಡ ಒಂದಂತ ಮಕ್ಕಳು ಕೂಡ ಸಾಯ್ತಾರೆ. ಅದು ಕೂಡ ದೇವರ ಒಂದು ಚಿತ್ತವೇ, ದೇವರ ಒಂದು ಆಜ್ಞೆಯೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗ್ತದೆ. ನೋಡಿ, ಸಾಯಕ್ಕಿಂತ ಮೊದಲು ಅವರು ಏನ್ ಮಾಡ್ತಾರೆ, ದೇವರು ದರ್ಶನ ಕೊಟ್ಟ ಮೇಲೆಯೂ ದೇವರ ಕಡೆಗೆ ತಿರುಗದ ಏನ್ ಮಾಡ್ತಾರೆ, ಇತರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣದ ಮೇಲೆ ಹೋಗ್ತಾರ, ನ್ಯಾಯನ ರೀತಿ ಅನ್ಯಾಯದ ಸಂಪಾದನೆಯನ್ನ ಮಾಡ್ತಾರೆ. ಲಂಚ ತೆಗೆದು ಬಡ್ಡಿಗೆ ಕೊಡುವಂಥದ್ದು, ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಬಡವರನ್ನ ಹಾಳು ಮಾಡಿ ಒಕ್ಕಲೆಬ್ಬಿಸಿ ಓಡಿಸಿ ತಾನೇ ಮಾಡಿಕೊಳ್ಳುವಂಥದ್ದು. ಅಷ್ಟು ಆಸ್ತಿ ಇದೆ, ಇಷ್ಟು ದುಡ್ಡಿದೆ, ನನ್ನ ಏನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಕಡೆಗೆ ದೊಡ್ಡ ಸುನಾಮಿಯ ಚಂಡಮಾರುತ, ಬೆಟ್ಟಗುಡ್ಡಗಳು ಜಡಿಯೋದು, ನಾನಾ ರೀತಿ ನಾಶ ಬಂದು ಅಲ್ಲಿ ಏನಾಗ್ತದೆ, ಆಸ್ತಿ ಇನ್ನೊಬ್ಬರ ಪಾಲಾಗ್ತದೆ. ಅದಕ್ಕೆ ದಿಕ್ಕು ದಿಶೆ ಇಲ್ಲದಾಗ್ತದೆ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ನಾವು ಸಾಯಕ್ಕಿಂತ ಮೊದಲು
ಆದಾಮನಿಗೆ ದೇವರು ಪ್ರಥಮ ಮಾನವನಿಗೆ ತಿಳಿಸಿದ ಹಾಗೆ ಇವತ್ತು ನಮಗೆ ಗ್ರಂಥಗಳ ಮೂಲಕ ಆಗ ದೇವರೇ ತಿಳಿಸಿದ್ರು. ಇವತ್ತು ದೇವರು ಆದುಕೊಂಡವರ ಮುಖಾಂತರ ನಮಗೆ ಬಹಳ ಚೆನ್ನಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಅದು ದೇವರ ಒಂದು ಪ್ರೀತಿ. ಯಾರೊಬ್ಬರು ದೇವರ ವಾಕ್ಯ ದೇವರು ಯಾರೊಬ್ಬರು ನಾಶವಾಗಬಾರದೆಂದು ತನ್ನ ಒಬ್ಬನೇ ಮಗನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನು ಅಂತೇಳಿ ಬೈಬಲಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದುವೇ ಯೇಸೆಂಬ ನಾಮದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದಿದ್ದು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದರು. ಹಾಗೆ ನಾನಾ ರೀತಿಯಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಲ್ಲಿ ದೇವರು ಒಂದೊಂದು ನಾಮದಲ್ಲಿ ದೇವರ ಅವತಾರವೆತ್ತಿ ಬಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಖಂಡಿತವಾಗಿ ನಾವು ಈ ಸಾಯೋದಕ್ಕಿಂತ ಮೊದಲು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಪರಲೋಕವನ್ನಂದ್ರೆ ಕೈಲಾಸ ವೈಕುಂಠಕ್ಕೆ ಹೋಗುವ ಅರ್ಹತೆಯನ್ನು ಪಡೆದು ನಾವು ಮೃತರಾದರೆ ಮಾತ್ರ ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ದೇವರ ಬಳಿಗೆ ಪರಲೋಕಕ್ಕೆ ಹೋಗಬಹುದು. ಇಲ್ಲಂದ್ರೆ ಖಂಡಿತವಾಗಿ ಅವರು ಎಂಥ ದೇವಮಾನವರಾಗಲಿ ಏನೇ ಆಗಲಿ ನರಕದಲ್ಲಿ ಅಗ್ನಿ ಕುಂಡದಲ್ಲಿ ಬೇಯುವುದಂತೂ 100ಕ್ಕೆ 100 ಸತ್ಯ. ಇದು ದೇವರ ಮಾತಾಗಿದೆ. ಹಾಗೆ ಬಹಳ ಎಚ್ಚರ. ದೇವರ ನಮಗೆ ಸ್ತೋತ್ರ. ಆಗ ಆಸ್ತಿ ಪಾಸ್ತಿ ಮನೆ ನಮಗೆ ಬೇಡುವ ಬೇಕು. ದೇವರ ಚಿತ್ತದಂತೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹೋಗ್ತಾ ನಡೆಯುತ್ತಾ ನಾವು ಸಂಪಾದನೆ ಮಾಡಬೇಕು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸಂಪಾದನೆ ಮಾಡಿ ಹೊಡೆದ್ರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು, ಇಡೀ ಸಂಸಾರವೇ ನಾಶ, ಅಥವಾ ಇರುವಂತ 1-2 ಮಕ್ಕಳು ಕೂಡ ನಾಶವಾಗ್ತವೆ. ಇವತ್ತು ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನಿನ್ನ ಹೆಸರನ್ನು ಧೂಳಿನಲ್ಲಿ ಬರಿಸಿಬಿಡ್ತೇನೆ ಅಂತ. ಈಗ ಧೂಳಿನಲ್ಲಿ ಒಬ್ಬರ ಹೆಸರನ್ನ ಬರೆದ್ರೆ ಅಲ್ಲಿ ಮನುಷ್ಯರು ವಾಹನಗಳು ಪಶು ಪ್ರಾಣಿಗಳು ಹೋದಾಗ ಹೆಸರು ಏನಾಗ್ತದೆ ಮತ್ತೆ ಕಾಣುವುದಿಲ್ಲ. ಅದೇ ರೀತಿ ಕೆಲವರಿಗೆ ಮಕ್ಕಳೇ ಇಲ್ಲ, ಗರ್ಭಪಾತವಾಗುವಂಥದ್ದು, ಹುಟ್ಟಿದ ಮಕ್ಕಳು ಸಾಯುವಂಥದ್ದು, ಅಂಗವಿಕಲರಾಗುವಂಥದ್ದು, ಅವರಿಗೆ ಮಕ್ಕಳೇ ಆಗುವುದಿಲ್ಲ. ಇನ್ನು ಕೆಲವರಿಗೆ ಬರೀ ಹೆಣ್ಣು ಮಕ್ಕಳೇ, ಅಲ್ಲಿ ಗಂಡು ಸಂತಾನವೇ ಇರುವುದಿಲ್ಲ. ಹೀಗಿರುವಾಗ ಅಲ್ಲಿ ಗಂಡು ಸಂತಾನ ಇಲ್ಲದ ಹೋದರೆ ಅವರ ಸಂತಾನ ಎಲ್ಲಿ ಉಳಿಯಿತು? 2-3 ಎಷ್ಟೋ ಹೆಣ್ಣು ಮಕ್ಕಳು ಇರ್ಬೋದು. ಅವರನ್ನು ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಡ್ತಾರೆ. ಅವರು ಆ ಮನೆಗೆ ಸೇರಿದವರುತ್ತಾರೆ. ಅಲ್ಲಿ ಅವರ ಸಂತಾನ ಹುಟ್ಟುವಂಥದ್ದು. ಇಲ್ಲಿ ಈ ತಂದೆ ತಾಯಿಯ ಸಂತಾನ ಅಳಿದು ಹೋಯಿತು. ಇದೆಲ್ಲ ಶಾಪವಾಗಿದೆ. ಅದಕ್ಕೆ ಕಾರಣಗಳು ಕೂಡ ಹಿಂದೆ ಕೂಡ ಬಹಳ ಸಲ ತಿಳಿಸಿದ್ದೇವೆ. ಹಾಗೆ ಸರಿಯಾಗಿ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ ಅವರೊಂದಿಗೆ ತಿಳಿಸುವಾಗ ಎಚ್ಚರಗೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹಲ್ಲೆಲೂಯಾ. ಇಲ್ಲಿ ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗ್ತದೆ, ಸರ್ವ ನಾಶವಾಗಿ ಹೋಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. 11, ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯ ಶಾಶ್ವತ ಮಂದಿರವು ಅದೇ ಅವರ ನಿತ್ಯ ನಿವಾಸ ಸ್ಥಾನವಾಗಿದೆ. ಯಾರು ವಿಸ್ತಾರವಾದ ಭೂ ಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯ ಶಾಶ್ವತ ಮಂದಿರವು ಅದೇ ಅವರ ನಿತ್ಯ ನಿವಾಸವಾಗಿದೆ. ನೋಡಿ, ಒಬ್ಬೊಬ್ಬರಿಗೆ ಎಷ್ಟು ಎಕರೆ? 10 ಎಕರೆ ಅಂತೂ ಸಾಧಾರಣ, 20 ಎಕರೆ ಅಂತೂ ಸಾಧಾರಣ, 50, 100, 200, 500, 1000, 1000, 2000 ಎಕರೆನ ಬೇಕಾದಷ್ಟು ಸಂಪಾದನೆ, ಅನ್ಯಾಯದ ಸಂಪಾದನೆ ಮಾಡಿ ಅಥವಾ ಸರ್ಕಾರದ ಆಸ್ತಿಯನ್ನು ಕೊಳ್ಳೆ ಹೊಡೆದು ನಾನಾ ರೀತಿ ಎಷ್ಟೆಷ್ಟೋ ಆಸ್ತಿಗಳನ್ನ ಮಾಡಿ ಇಟ್ಟುಕೊಳ್ತಾರೆ. ಬಡ ಬಗ್ಗರಿಗೆ ಹಂಚದೆ, ಬಡ ಬಗ್ಗರಿಗೆ ಕೊಡದೆ, ಇದು ಅವಂದು, ಅದು ಇವಂದು, ಇದು ಇವಂತ ಒಂದೊಂದು ರಾಜಕಾರಣಿಗಳನ್ನ ಇವತ್ತು ಒಂದೊಂದು ಐಶ್ವರ್ಯವಂತರನ್ನ ನೋಡಕ್ ಆಗೋದಿಲ್ಲ. ಅವರಿಗೆ ಗೊತ್ತಿಲ್ಲ ಎಷ್ಟು ಇದೆ, ಎಲ್ಲಿ ಏನಿದೆ ಅಂತ. ಆದ್ರೆ ಅವರು ಖಂಡಿತವಾಗಿ ಅವರು ಕೂಡ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಶಾಶ್ವತ ಮಂದಿರ ಅವರದ್ದು ಸಮಾಧಿಯೇ ಮಣ್ಣಾಗಿ ಹೋಗಬೇಕು. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದರೆ, ನೀನು ಲೋಕವನ್ನು ಸಂಪಾದನೆ ಮಾಡಿದ್ರೆ ನಿನ್ನ ಆತ್ಮವು ನಷ್ಟಪಟ್ಟು ಹೋಗ್ತದಲ್ಲಪ್ಪ, ನೀನು ನರಕಕ್ಕೆ ಹೋಗ್ತೀಯಲ್ಲ. ಅದಕ್ಕಿಂತ ಮೊದಲು ದೇವರು ದರ್ಶನ ಕೊಡ್ತಾರೆ. ತಿಳಿದು ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮತ್ತೆ ದೇವರ ಮಾರ್ಗದಲ್ಲಿ ನಡೆದು ಪರಿಶುದ್ಧರಾಗಿ ನಾವು ಸಾಯಲಿಕ್ಕೆ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ಇವತ್ತು ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಏನ್ ಮಾಡಿದ್ರು, ಕಡೆಗೆ ಅವರ ಪರಿಸ್ಥಿತಿ ಏನಾಯ್ತು, ರಾಜೀವ್ ಗಾಂಧಿ ಪರಿಸ್ಥಿತಿ ಏನಾಯ್ತು, ಸಂಜಯ್ ಗಾಂಧಿ ಪರಿಸ್ಥಿತಿ ಏನಾಯ್ತು. ಇವತ್ತು ಒಂದೊಂದು ರಾಷ್ಟ್ರದ ಅರಸರುಗಳು, ಅಧ್ಯಕ್ಷರುಗಳ ಕಥೆಗಳನ್ನು ಕೂಡ ನಾವು ನೋಡ್ತೇವೆ. ಒಂದೊಂದು ದೊಡ್ಡ ಮಹಾ ರಾಜಕಾರಣಿಗಳು ಎಷ್ಟೆಷ್ಟೋ ಆಸ್ತಿಗಳನ್ನು, ಎಷ್ಟೋ ಎಕರೆ ಎಸ್ಟೇಟ್ಗಳನ್ನು, 5,000 6,000 ಎಕರೆ ಎಸ್ಟೇಟ್ಗಳನ್ನು ಕೂಡ ಮಾಡಿಕೊಂಡವರು ಇದ್ದಾರೆ, ಸತ್ತು ಹೋಗಿದ್ದಾರೆ. ಎಲ್ಲರೂ ಸಾಯ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಹಾಗೆ ಪ್ರತಿಯೊಬ್ಬರು ಸಾಯಕ್ಕಿಂತ ಮೊದಲು ದೇವರ ದರ್ಶನವಾದಾಗ ಎಚ್ಚರಗೊಳ್ಳಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ನ್ಯಾಯ ತೀರ್ಪಿನ ದಿವಸ ಆತ್ಮ ಕೂಡ ನೇರವಾಗಿ ಪಾತಾಳಕ್ಕೆ ಹೋಗಿ ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ಇವತ್ತು ಪ್ರತಿಯೊಂದು ಬಡವರಿಗೂ ಯಾವ ಬಡವರ ಮೇಲೆ ಯಾರು ಕನಿಷ್ಠರಾದವರಿಗೂ ದೇವರ ವಾಕ್ಯ ಬೀಳ್ತದೋ, ಯಾರು ಬಲಿಷ್ಠರಾಗೂ ದೇವರ ವಾಕ್ಯ ಬೀಳ್ತದೋ ಅದೆಲ್ಲ ದೇವರ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದಕ್ಕೊಂದು ಉದಾಹರಣೆ ಕೂಡ ಕೊಟ್ಟಿದ್ದೇನೆ. ಕೊಡಗು ಜಿಲ್ಲೆಯ ನಮ್ಮ ಊರಿನ ಪಕ್ಕ 230 ಎಕರೆ ಕಾಫಿ ತೋಟ ಇದ್ದಂಥ ಒಂದು ಕ್ರೈಸ್ತ ಕುಟುಂಬ ಕಡೆಗೆ ಏನಾಯಿತು, ಮಕ್ಕಳು ಮಾಡದ ಕೆಲಸ, ಮದ್ಯಪಾನ, ಧೂಮಪಾನ, ವ್ಯಭಿಚಾರಗಳು ಮಾಡಿ, ರೌಡಿತನ ಮಾಡಿ, ಲಾಸ್ಟ್ಗೆ ಸರ್ವನಾಶವಾಗಿ ಒಬ್ಬೊಬ್ರು ಸತ್ತು ಹೋಗಿ ಒಬ್ಬನೇ ಉಳ್ಕೊಂಡ. ಕಡೆಗೆ ಅವನು ಕೂಡ 230 ಎಕರೆ ತೋಟವನ್ನು ಕಡೆಗೆ ಅವರು ಸ್ವಲ್ಪ ಮಾರಾಟ ಮಾಡಿ ಸರ್ವನಾಶವಾಗಿ 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥ ಮನುಷ್ಯ ಲಾಸ್ಟ್ಗೆ ಬೇರೊಬ್ಬರ ವಾಹನದಲ್ಲಿ ಡ್ರೈವರ್ ಕೆಲಸ ಮಾಡಿ ಬದುಕುವನಾಗಿದ್ದ. ಈಗ ಇರೋದಿಲ್ಲ ಹೆಚ್ಚಾಂಶ. ಇದು ಬಹಳ ವರ್ಷದ ಹಿಂದೆ ನೋಡಿ ಕಥೆ ಇಲ್ಲಿಗೆ ಬಂದು ಹೋಯಿತು. ಇನ್ನೊಬ್ಬನಿಗಷ್ಟೇ ಬಹಳ ದೊಡ್ಡ ಸಾಕಮ್ಮ ಗ್ರೂಪ್ ಅಂತ ಹೇಳುವಂತ 1 ಸಾಕು ಮಗ, ಬಹಳ ಕಾಫಿ ಎಸ್ಟೇಟ್ಗಾರ. ಕಡೆಗೆ ಕುದುರೆ ಜೂಜಿಗೆ ಹೋಗಿ ಸರ್ವನಾಶವಾಗಿ ತೋಟವೇ ಹೋಗುವಂತ ಸಂದರ್ಭ. ಆಗ ನಮ್ಮ ಕುಟುಂಬದವರನ್ನ ಹಾಳು ಮಾಡಬಾರ್ದು ಅಂತೇಳಿ ಅವರ ಕುಟುಂಬದವರೇ ಬೇರೆ ಅವರ ಸಾಲವನ್ನ ಮುಗಿಸಿ ಅವರೇ ಬಾಡಿಗೆ ರೂಮ್ ಮಾಡಿಕೊಟ್ಟು ತಿಂಗಳಿಗೆ ಒಬ್ಬೊಬ್ರು ಇಷ್ಟಿಷ್ಟು ಅವನ ಖರ್ಚಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವನನ್ನು ಉಳಿಸಿದರು. ನೋಡಿ ಏನಾಯ್ತು ಪರಿಸ್ಥಿತಿ. ಇದುವೇ ಗರ್ವ ಅಹಂಕಾರದಲ್ಲಿ ಮೆರೆದವ್ರನ್ನ, ದೇವರ ಮಾತಿಗೆ ವಿಧೇಯರಾಗಿ ಜೀವಿಸೋದವ್ರನ್ನ ದೇವರು ಎಂದಿಗೂ ಬಿಡುವುದಿಲ್ಲ. ನರಕ ಎಂಬುದು ನಿಶ್ಚಯ. ಇದರಲ್ಲಿ ನಾವು ಕೂಡ ಬಹಳ ಎಚ್ಚರಗೊಳ್ಳಬೇಕು. 12ನೇ ವಚನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆ ಇಲ್ಲವಾಗುತ್ತಾನೆ. ನೋಡಿ ಅಧಿಕಾರಿಗಳು, ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಒಂದು ಅಧಿಕಾರಿ ಅಂದ್ರೆ ರಾಷ್ಟ್ರಪತಿ ಆಗಿದ್ದಾರೆ. ಅವರು ನೋಡಿ ಎಂತ ಘನವಂತರಾದ್ರು ಅವರು ಕೂಡ ಸತ್ತೇ ಸಾಯ್ತಾರೆ. ಸಣ್ಣ ಮಕ್ಕಳು ಸತ್ತಾಗಿ ಅಥವಾ ಕನಿಷ್ಠ ಒಂದು ಮನುಷ್ಯನ ಹಾಗೆ. ಇವತ್ತು ನಗರಸಭೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಆಯಾ ಕೆಲಸ ಮಾಡೋರು ಕೂಡ ಅದು ಕೂಡ ದೇವರಿಂದ ಬಂದಂತ ಕೆಲಸ. ಅದನ್ನು ದೂಷಣೆ ಮಾಡುವಂಥದ್ದಲ್ಲ. ಅದು ಅಂಥವರಿಗೂ ನಾವು ಬೆಲೆ ಇದೆ, ನಾವು ಬೆಲೆ ಕೊಡಲೇಬೇಕು. ಅಂಥವರು ಕೂಡ ರಾಷ್ಟ್ರಪತಿ ಅಷ್ಟು ಇಡೀ ಭಾರತ ದೇಶಕ್ಕೆ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಅವರು ಕೂಡ ಏನಾಗ್ತಾರೆ, ಸತ್ತೇ ಸಾಯ್ಬೇಕು. ಇವರು ಕೂಡ ಸತ್ತೇ ಸಾಯ್ಬೇಕು. ಆಗ್ಲೇ ಹೇಳ್ದಾಗೆ ಪ್ರತಿಯೊಬ್ಬರು ಸತ್ತೇ ಸಾಯ್ಬೇಕು. ಇಡೀ ವಿಶ್ವಸಂಸ್ಥೆಯ ಇವತ್ತು ಅಧ್ಯಕ್ಷರೇ ಆಗ್ಬೋದು, ಕಾರ್ಯದರ್ಶಿ ಆಗ್ಬೋದು, ಅವರು ಕೂಡ ಸತ್ತೇ ಸಾಯ್ತಾರೆ ಎಷ್ಟೇ ಘನವಂತನಾದರೂ ಕೂಡ. ಆದರೆ ದೇವರ ದರ್ಶನವಾದ ಮೇಲೆ ಪ್ರೀತಿ ಇದ್ದವರಿಗೆ ಮಾತ್ರ ದೇವರನ್ನ ತಿಳಿಯಪಡಿಸ್ತಾರೆ. ನಾಶವಾಗಬೇಡಿ, ಈ ಲೋಕದಲ್ಲಿ ನೀವು ಬದಲಾಗಿ. ನಿಮ್ಮ ಹಿರಿಯರ ಪಾಪ ಇಂಥದಪ್ಪ, ಆಮೇಲೆ ಸತ್ತ ಮೇಲೆ ಆತ್ಮಕ್ಕೆ ನ್ಯಾಯ ತೀರ್ಪು ಇದೆ, ಅವತ್ತು ನರಕಕ್ಕೆ ಹೋಗ್ಬೇಕಾಗ್ತಿದೆ. ಈ ಜೀವನ ಮಾತ್ರ ಅಲ್ಲ ಎಂಬುದಾಗಿ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಸತ್ಯ, ದೇವರು ಯಾರನ್ನು ಸರಿಯಾಗಿ ಆರಿಸಿಕೊಂಡಿದ್ದಾರೆ ಅವರ ಮೂಲಕ ಖಂಡಿತ ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ, ಪೆಟ್ಟು 1 ತುಂಡು 2 ಅಂತವ್ರು ಅಗ್ನಿ ಜ್ವಾಲೆಯಾಗಿ ಬೆಂಕಿ ಹಾಗೆ ದೇವರ ವಾಕ್ಯವನ್ನು ತಿಳಿಸ್ತಾರೆ. ಯಾವುದಕ್ಕೂ ಮುಚ್ಚು ಮರೆ ಮಾಡದೆ, ಅವರಿಗೆ ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರದ ಮೇಲೆ ಆಸೆ ಇರುವುದಿಲ್ಲ. ಹಾಕೋ ಅಲಂಕಾರ ಬಟ್ಟೆಗಳ ಮೇಲೆ ಯಾವುದೇ ಅವರಿಗೆ ಬೇಡ. ದೇವರ ವಾಕ್ಯವನ್ನು ಮಾತ್ರ ಬೆಂಕಿ ಚೂರಾಗಿ ಮಾತನಾಡ್ತಾರೆ. ಆಗ ಅದನ್ನ ಕೇಳುವುದು ಬಹಳ ಕಡಿಮೆ, ಯಾರಿಗೂ ಕೇಳಿಕೊಳ್ಳಲು ಆಗುವುದಿಲ್ಲ. ಆದ್ರೆ ನಿಜವಾಗಿ ದೇವರ ಆತ್ಮ ಯಾರಲ್ಲಿದೆಯೋ, ಯಾರನ್ನ ದೇವರು ನಡೆಸ್ತಾರೋ ಅಂಥವ್ರು ಮಾತ್ರ ಕೇಳಿ ಬದಲಾಗಿ ಹೌದಪ್ಪ ಇದುವೇ ನಿಜವಾದ ಒಂದು ಮಾತು, ಇದುವೇ ನಿಜವಾದ ದೇವರ ಒಂದು ಮಾತು ಅಂತ ಹೇಳಿ ಅದನ್ನ ವಿಧೇಯರಾಗಿ ಜೀವಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ಮಾತ್ರ ಬದಲಾಗಿ ಭೂಲೋಕದಲ್ಲಿ ಪರಿಶುದ್ಧರಾಗಿ ದೇವರ ಪರಲೋಕವನ್ನ ಸಂಪಾದನೆ ಮಾಡಿ ಮರಣ ಹೊಂದುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮನುಷ್ಯನು ಎಷ್ಟೇ ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲದಾಗುವನು. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ಹೀಗೆ ಉದಾಹರಣೆಗೆ ನಾನೇ ನನ್ನ ಹಿರಿಯರುಗಳ ಪಾಪ ಏನೋ, ನನ್ನ ಪಾಪ ಏನೋ ನಾನು ಬಹಳ ಸಲ ತಿಳಿಸಿದ್ದೇನೆ. ಆದ್ರೆ ಇವತ್ತು ದೇವರು ನನ್ನನ್ನು ದೇವರ ಸಾಕ್ಷಿಯನ್ನಾಗಿಯೂ ಸತ್ಯ ಸುವಾರ್ತಿಕನಾಗಿಯೂ ಅಂದ್ರೆ ದೇವರ ಸರಿಯಾದ ಸತ್ಯ ವಿಷಯವನ್ನ ಸಾರವನ್ನಾಗಿಯೂ ಮಾರ್ಪಡಿಸ್ತಾರೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಕಡೆಗೆ ನೋಡಿ ಇವತ್ತು ಕನಿಷ್ಠವಾದ ಒಂದು ಮನೆ ಆದರೂ ಕೂಡ ದೇವರು ಬಹಳ ಒಂದು ಒಳ್ಳೆ ಮನೆಯನ್ನ ಕೊಟ್ಟಿದ್ದಾರೆ. ಜನತಾ ಮನೆಯ ಸಣ್ಣ ಮನೆ ಆದರೂ ಕೂಡ
ಅದು ನನಗೆ ಬೇಕಾಗಿದ್ದು ಎಲ್ಲವನ್ನ ದೇವರು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಇತರರಿಗೆ ಕೂಡ ಬಹಳ ಆಶ್ಚರ್ಯ, ನಮಗಿಷ್ಟು ಆಸ್ತಿ ಪಾಸ್ತಿ, ನಾವು ಇಷ್ಟು ಸಂಪಾದನೆ ಮಾಡ್ತೀವಿ, ದುಡ್ಡು ಇದ್ರು ನಮ್ಮಲ್ಲಿ ಹೀಗಿಲ್ಲಲ್ಲಪ್ಪ, ಇವನಲ್ಲಿ ಎಲ್ಲ ಇರೋದು ಒಬ್ಬ, ಅದು ನೋಡಿ ಎಲ್ಲ ಇದೆಲ್ಲಪ್ಪ. ಒಬ್ಬೊಬ್ರು ಹೇಳ್ತಾರೆ, ದೇವರು ನಿನ್ನೊಂದಿಗೆ ಇದ್ದಾರಪ್ಪ. ನಿಜವಾಗ್ಲೂ ದೇವರು ನಿನ್ನೊಂದಿಗೆ ಇದ್ದಾರೆ. ಬಹಳ ಜನರಿಗೆ ಒಂದು ಹೊಟ್ಟೆ ಕಿಚ್ಚು ಕೂಡ, ಇವನು ದುಡಿಯೋದಿಲ್ಲ, ಮಾಡೋದಿಲ್ಲ, ಎಲ್ಲಿ ಹೋಗೋದಿಲ್ಲ, ಆದ್ರೆ ಇವನು ಹೇಗೆ ಜೀವನ ಮಾಡ್ತಾನೆ, ಹೋಗಲಿಗೆ ಹೋಗ್ತಾನೆ, ಬರೋಳಿಗೆ ಬರ್ತಾನೆ, ಆ ಬೈಕು ಕೂಡ ಓಡಿಸ್ತಾ ಇರ್ತಾನೆ, ಇವನು ಯಾವ ರೀತಿ ಏನು ವಿಚಿತ್ರವಾಗಿ ನೋಡ್ತಾರೆ. ಆದ್ರೆ ಇದು ಏನಾಗಿದೆ, ದೇವರ ಆಶೀರ್ವಾದ. ದೇವರು ಹೀಗೆ ಯಾರನ್ನು ಬೇಕು ಅವರನ್ನೇ ನಡೆಸುವವರಾಗಿದ್ದಾರೆ. ಹಾಗೆ ಅವರಿಗೆ ಮಾತ್ರ ಈ ಸತ್ಯ ಸುವಾರ್ತೆಯನ್ನು, ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನ ಮಾತನ್ನ ತಿಳಿಯಪಡಿಸುವವರಾಗಿದ್ದಾರೆ. ಹಾಗಂತವರು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು, ಮನುಷ್ಯನು ಎಷ್ಟೇ ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಪ್ರತಿಯೊಬ್ಬರು ಸತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಬೇಕು. ಉದಾಹರಣೆಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಸಾಯುವಾಗ ಎಷ್ಟೋ ಗಂಧದ ಎಣ್ಣೆ ಹಾಕಿದ್ರು, ಗಂಧದ ಮರಗಳನ್ನ ಹಾಕಿದ್ರು, ಸುಟ್ರು. ಆದ್ರೆ ಏನಾಯ್ತು, ಅದು ಸುಟ್ಟು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳೇ ಹೋಯ್ತು. ಕನಿಷ್ಠನಾದ ಒಬ್ಬನು ಸತ್ರು ಕೂಡ ಅವನಿಗೆ ಏನೂ ಇಲ್ಲದೆ ಬರೀ ಸುಟ್ಟು ಹಾಕ್ತಾರೆ, ಅಥವಾ ಗುಂಡಿ ತೆಗೆದು ಗುಂಡಿಯೊಳಗೆ ಸಮಾಧಿ ಮಾಡ್ತಾರೆ. ಅವರು ಕೂಡ ಮಣ್ಣಾಗೋದೆ. ಈ ಭೂಲೋಕದ 3 ದಿವಸದಲ್ಲಿ ಮಾತ್ರ ಆಡಂಬರ, ಏನೂ ಪ್ರಯೋಜನವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಉದಾಹರಣೆಗೆ ಹೇಳ್ತಾರೆ, ನಾವು ಬ್ರಾಹ್ಮಣರು, ಬ್ರಹ್ಮ ಕುಲದವರು, ನಾವು ದ್ವಿಜರು, ನೀವು ಶೂದ್ರರು, ನಾವು ಒಳ್ಳೆಯವರು, ನೀವು ಕೆಟ್ಟವರು, ನಾವು ಪರಿಶುದ್ಧರು, ನೀವು ಅನೀತಿವಂತರು ಅಂತ ಕೂಡ ಹೇಳ್ತಾರೆ. ಆ ಬ್ರಾಹ್ಮಣನು ಸತ್ತು ಮಣ್ಣಾಗಿಯೇ ಹೋಗುವಂತ, ಈ ಶೂದ್ರಲ್ಲಿ ಯಾವರೇ ಆದ್ರೂ ಕೂಡ ಅವನು ಕೂಡ ಮಣ್ಣಾಗಿಯೇ ಹೋಗುವಂತದ್ದು. ಇದನ್ನು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಜೀವಿತ ಕಾಲದಲ್ಲಿ ದೇವರು ದರ್ಶನ ಕೊಟ್ಟಾಗ ವಿಧೇಯರಾಗಿ ಜೀವಿಸಿ, ದೇವರ ಆಶೀರ್ವಾದವನ್ನು ಹೊಂದಿ ಪರಿಶುದ್ಧರಾಗಿ ಸಾಯಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ನಮ್ಮ ನಿಜವಾದ ಪ್ರಾರ್ಥನೆ, ಭಯ, ಭಕ್ತಿ ದೇವರಿಗೆ ಮೆಚ್ಚುಗೆಯಾದರೆ ಮಾತ್ರ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾನೆ. ಇಲ್ಲದಿದ್ರೆ ತಲ್ಲಿ ಬಿಟ್ಟೇ ಬಿಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನರಕ ಎಂಬುದು ನಿಶ್ಚಯವಾಗುತ್ತದೆ. ಅದು 13ನೇ ವಚನ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ನೋಡಿ, ಮೂರ್ಖರು ಯಾರು? ಎಷ್ಟೇ ತಿಳಿಸಿದ್ರು ಕೂಡ ಅವರು ಇಡೀ ಪ್ರಪಂಚದ ಹಿಂದೆ ದಗ, ಮೋಸ, ಅನ್ಯಾಯ ಹೋಗ್ತಾರೆ. ದೇವರ ಮಾತಿಗೆ ವಿಧೇಯರಾಗುವುದೇ ಇಲ್ಲ, ದೇವರ ಬಳಿಗೆ ಬರುವುದೇ ಇಲ್ಲ. ಇವರು ಮೂರ್ಖರಾಗಿದ್ದಾರೆ. ಹಾಗೆ ಅವರನ್ನೇ ಮತ್ತು ದೇವರನ್ನ ತಿಳ್ಕೊಂಡು, ದೇವರು ತಿಳಿಸಿದವರ ಮೂಲಕ ದೇವರನ್ನ ತಿಳ್ಕೊಂಡು ಮತ್ತು ಮೂರ್ಖರನ್ನೇ ಈ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಲಂಕಾರ, ಸ್ಟೈಲ್ಗಳನ್ನ ಮಾಡಿಕೊಂಡು ಇವತ್ತು ಯಾರು ಅವರನ್ನೇ ಹಿಂಬಾಲಿಸುತ್ತಾರೋ ಅವರಿಗೂ ಕೂಡ ಅವರಂತೂ ನರಕಕ್ಕೆ ಹೋಗ್ತಾರೆ. ಇವರು ಕೂಡ ಅವರೊಂದಿಗೆ ಹೋಗುವುದಂತೂ 100ಕ್ಕೆ 100 ಸತ್ಯ. ಇದು ಕೂಡ ದೇವರ ಮಾತಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಕೂಡ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಒಂದು ಮಾತನ್ನು ಹೇಳಿದ್ದಾರೆ. ಅವರೇ ಕುರುಡರು, ಅವರಿಗೆ ಕಣ್ಣು ಕಾಣುವುದಿಲ್ಲ. ನೀನು ಹೋಗಿ ಅವರನ್ನು ನನಗೆ ದಾರಿ ತೋರಿಸು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಅವನು ಗುಂಡಿಗೆ ಬೀಳ್ತಾನೆ, ನೀನು ಹೋಗಿ ಗುಂಡಿಗೆ ಬಿದ್ದು ಹೋಗ್ತೀಯ ಅವ್ರ ಜೊತೆಲಿ. ಅವರಂತೂ ನರಕಕ್ಕೆ ಹೋಗ್ತಾರೆ, ನೀನು ಕೂಡ ಅವರೊಂದಿಗೆ ನರಕಕ್ಕೆ ಹೋಗ್ಬೇಡ. ಅದಕ್ಕೆ 1ನೇ ಕೀರ್ತನೆ ಬೈಬಲಲ್ಲಿ ಬಹಳ ಚೆನ್ನಾಗಿ 6 ವಚನಗಳು ನಮ್ಮನ್ನು ಎಚ್ಚರಿಸ್ತವೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವರೇ ಧನ್ಯರು. ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತ. ಹಿಂದೆ ಬಹಳ ಸಲ ಹೇಳಿದ್ದೇವೆ, ನಿಮಗೆ ಗೊತ್ತಿದೆ. ಯೆಹೋವನ ವಾಕ್ಯವನ್ನು ಧ್ಯಾನಿಸುವವರೇ ಧನ್ಯರು ಅಂತೇಳಿ. ಆಗ ಗೊತ್ತಾಗಿ ಅಂತವರ ಜೊತೆಯಲ್ಲಿ ಸೇರಬಾರದು, ಅಂತವರನ್ನು ಬಿಟ್ಟೇ ಜೀವಿಸಬೇಕು. ಇಲ್ಲದ್ರೆ ಅವರೊಂದಿಗೂ ಕೂಡ ಯಾರು ಅಂತವ್ರನ್ನ ಹಿಂಬಾಲಿಸ್ತಾರೋ ಅವರು ಕೂಡ ನೇರವಾಗಿ ನರಕಕ್ಕೆ ಹೋಗೋದ್ರಲ್ಲಿ ಸಂಶಯವಿಲ್ಲ. ಆ ಪಾಸ್ಟು, ಈ ಪಾಸ್ಟು, ಆ ರೆವರೆಂಡು, ಆ ಬಿಷಪ್ಪು, ಆ ಫಾದರು, ಆ ಗುರುಜಿಗಳು, ಆ ಸ್ವಾಮೀಜಿಗಳು, ಆ ಬ್ರಾಹ್ಮಣರುಗಳು, ಇಂಥ ದೇವಮಾನವರು ಅಂತ ಹೇಳಿ ಪ್ರಯೋಜನವೇ ಇಲ್ಲ. ದೇವರ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14ನೇ ವಚನ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು, ಮೃತ್ಯುವೇ ಅವರ ಪಾಲಕನು. ನೋಡಿ, ಈ ದುಷ್ಟರು ಮತ್ತು ದೇವರನ್ನು ಅರಿತು ಯಾರು ದುಷ್ಟರನ್ನು ಹಿಂಬಾಲಿಸ್ತಾರೋ, ಲೋಕದ ಹಿಂದೆ ಹೋಗ್ತಾರೋ, ಅವರು ಕೂಡ ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡೋರು. ಕುರಿಗಳೊಂದು ಹಿಂಡು ಹೇಗಿರ್ತಾರೋ ಅದೇ ರೀತಿ ಪಾತಾಳದಲ್ಲಿ, ನರಕದಲ್ಲಿ, ಅಗ್ನಿಯಲ್ಲಿ ಬೇಯುವರು ಕೂಡ ಒಂದು ಹಿಂಡು. ಅವರೊಂದಿಗೆ ಇಂಥ ಮೂರ್ಖರು, ದೇವರನ್ನು ಅರಿತುಕೊಂಡ ಮೂರ್ಖರನ್ನು ಹಿಂಬಾಲಿಸಿದವರು ಕೂಡ ಏನಾಗ್ತಾರೆ? ನರಕಕ್ಕೆ ಹೋಗ್ತಾರೆ ಅಂತ ಇದರ ಅರ್ಥ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು.
ಭೂಲೋಕದಲ್ಲಿ ಒಂದು ಕುರಿಗಳನ್ನ ಮೇಯಿಸಿದರೆ ಯಾವ ರೀತಿ ಗುಂಪಾಗಿರ್ತಾರೆ, ಅದೇ ರೀತಿ ನರಕದಲ್ಲಿ, ಪಾತಾಳದಲ್ಲಿ, ಅಗ್ನಿಕುಂಡದಲ್ಲಿ ನರಕಕ್ಕೆ ಹೋದವರಲ್ಲಿ ಬಹಳ ದೊಡ್ಡ ಗುಂಪು ಅವರೊಂದಿಗೆ ಇವರು ಕೂಡ ಸೇರ್ತಾರೆ ಶಿಕ್ಷೆಯನ್ನು ಅನುಭವಿಸಕ್ಕೆ ಅಂತ ಇದರ ಅರ್ಥ. ಮೃತ್ಯುವೇ ಅವರ ಪಾಲಕನು. ನೋಡಿ, ಅಲ್ಲಿ ಮರಣವೇ ಅವರ ಪಾಲಕ. ಬಹಳ ಶಿಕ್ಷೆಗಳ ಪಡಬೇಕಾಗ್ತದೆ. ಇವತ್ತು ಉದಾಹರಣೆಗೆ ಬೆಂಕಿಯಲ್ಲಿ ಬೆಂದವರು, ಕರೆಂಟ್ ಹಿಡಿದವರು, ಯಾವ ರೀತಿ ಅರ್ಧಂಬರ್ಧ ಬೆಂದವರು ಆಸ್ಪತ್ರೆಯಲ್ಲಿ ಅಯ್ಯೋ 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 ಅಂತ ಕಿರ್ಚಾಡ್ತಾರೋ, ಯಾವ ಶಿಕ್ಷೆಯನ್ನು ಅನುಭವಿಸ್ತಾರೋ ಅದಕ್ಕಿಂತಲೂ ಹೆಚ್ಚಿನ ಶಿಕ್ಷೆಯನ್ನು ಪಾತಾಳದಲ್ಲಿ ಅನುಭವಿಸಬೇಕಾಗ್ತದೆ ಅಂತೇಳಿ ಇದು ಮಹಾಭಾರತದಲ್ಲಿಯೂ, ಭಗವದ್ಗೀತೆಯಲ್ಲಿಯೂ, ಪುರಾಣಲ್ಲಿಯೂ, ಬೈಬಲಲ್ಲಿಯೂ ಸ್ಪಷ್ಟವಾಗಿ ಆ ದೇವರು ಪಡಿಸುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ನೋಡಿ, ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಯಾವುದೂ ಇಲ್ಲ, ಕಿರ್ಚಾಡೋದು ಒಂದೇ ದಾರಿ. ಅಯ್ಯೋ 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 ಅಂತೇಳಿ. ಇದು ಯೆಶಾಯನ ಪುಸ್ತಕದಲ್ಲಿ ಮತ್ತೆ 9ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನ, ಮಾರ್ಕ್ 9ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ನೋಡ್ತೇವೆ. ಪಾತಾಳದಲ್ಲಿ ಸುಡುವ ಬೆಂಕಿ ಆರದು, ಕಡಿಯುವ ಹುಳ ಸಾಯದು. ಕಿರ್ಚಾಡೋದು 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 ಒಂದೇ ಶಾಶ್ವತವಾಗಿ. ಆ ಶಿಕ್ಷೆ ಎಂದಿಗೂ ತಪ್ಪುವುದಿಲ್ಲ. ಆಗ ಅವರು ಮಾಡಿದ್ದು ಪೂರ್ತಿ ಯೋಚನೆ ಬರ್ತದೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಆ ದೇವರು, ಸರ್ವ ಸೃಷ್ಟಿಕರ್ತನ ದೇವರು ಪಡಿಸುತ್ತಲೇ ಇದ್ದಾರೆ. ಆದ್ದರಿಂದ ದೇವರ ವಾಕ್ಯವನ್ನ ಕೇಳುತ್ತಿರುವವರು ಬಹಳ ಎಚ್ಚರವಾಗಿರಬೇಕು. ದೇವರ ಸ್ತೋತ್ರ. ಹಾಗೆ ಉದಯ ಕಾಲದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ನಡೆಸುವರು. ಉದಯ ಕಾಲದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ನಡೆಸುವರು. ಉದಯ ಕಾಲದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ಈ ದೇವರಿಂದ ಆಯ್ಕೆಯಾದವರು, ನೀತಿವಂತರು, ದೇವರ ಬಳಿಗೆ ದೇವರನ್ನೇ ಹಿಂಬಾಲಿಸೋರು ಏನ್ ಮಾಡ್ತಾರೆ, ಅವ್ರ ಮೇಲೆ ದೊರೆತನ ಮಾಡುವರು. ಅಂದ್ರೆ ಎಲ್ಲಿಯೂ ಪಾತಾಳದಲ್ಲಿ ಕೂಡ ಅಂತ ಶಿಕ್ಷೆಗೆ ಒಳಪಡಿಸ್ತಾರೆ. 2ನೇ ಇಲ್ಲಿ ಕೂಡ ಏನ್ ಮಾಡ್ತಾರೆ, ದೇವರು ಖಂಡಿತವಾಗಿ ಮೂರ್ಖರ ಎಲ್ಲ ಆಸ್ತಿ ಪಾಸ್ತಿಗಳು ನಾಶವಾಗಿ ಮಾಡ್ತಾರೆ. ಯಾರು ನೀತಿವಂತರಾಗಿರ್ತಾರೋ ಅವರಿಗೂ ಅದನ್ನ ತೆಗೆದುಕೊಳ್ಳುವ ಹಾಗೆ ಆಗ್ತದೆ. ಕಡೆಗೆ ಏರಿದವರನ್ನ ತಗ್ಗಿದವರನ್ನ ಏರಿಸಲ್ಪಡುವುದು ಅಂತ ಕೂಡ ಹೇಳಿದ್ದಾರೆ. ದೇವರ ವಾಕ್ಯವನ್ನ ತಿಳಿಸಿದಾಗ ಗರ್ವ ಅಹಂಕಾರದಲ್ಲಿ ಮೆರೆದು ನಾನೆಂಬ ಅಹಂಕಾರದಲ್ಲಿ ಇದ್ದಾಗ ಸಂಪೂರ್ಣ ನಾಶವಾಗಿ ಹೋಗಿ ಅವರ ಆಸ್ತಿ, ಯಾರು ದೇವರೊಂದಿಗೆ ಜೀವಿಸ್ತಾ ಇದ್ದಾರೋ, ದೇವರ ವಾಕ್ಯವನ್ನ ಕೇಳಿ ಕಾಲದಲ್ಲಿ ಕೂಡ ಎದ್ದು ದೇವರಿಗೆ ಯಾರು ಶರಣಾಗ್ತಾರೋ ಅಂಥವರಿಗೆ ಇಂಥವರ ಆಸ್ತಿ ಪೂರ್ತಿ ಅಲ್ಲಿ ಹೋಗಿ ಸೇರ್ತದೆ. ಅವರು ದೊರೆತನ ಮಾಡ್ತಾರೆ ಅಂತ ಆಗ್ಲಿ ಇದನ್ನು ಹೇಳಿದ್ರು. 230 ಎಕರೆ ಕಾಫಿ ಎಸ್ಟೇಟ್ ಇದ್ದಂಥವ್ರು, ತಂದೆ ತಾಯಿ ಸತ್ತೋದ್ರು, ಮಕ್ಕಳು ನಾನಾ ರೀತಿ ಮಾಡಬಾರದ ಕೆಲಸಗಳನ್ನ ಮಾಡಿ ಅನಾಚಾರ ಮಾಡಿಕೊಂಡು, ಒಬ್ಬ ಪಾಯ್ಸನ್ ತಗೊಂಡು ಸತ್ತು ಹೋದ, ಇನ್ನೊಬ್ಬನು ಮೆಂಟಲ್ ಆದ, ಇನ್ನೊಬ್ಬರ ವಾಹನದಲ್ಲಿ ಡ್ರೈವರ್ ಆಗಿ ಕೂಲಿ ಕೆಲಸ ಮಾಡಲು ಪ್ರಾರಂಭ ಮಾಡಿದ. ಇದನ್ನ ಕಣ್ಣಾರೆ ಕಂಡಂತ ವಿಷಯಗಳು. 230 ಎಕರೆ ತೋಟದ ಕಡೆಗೆ ಏನಾಯ್ತು, ಕಡೆಗೆ ಒಬ್ಬೊಬ್ಬರಿಗೆ ಹಂಚಿ ಮಾರಾಟ ಮಾಡಿದ್ರು. ನೋಡಿ, ಅವರ ಮೇಲೆ ದೊರೆತನ ಮಾಡಿದ್ರು. ಅಷ್ಟು ದೊಡ್ಡವರು ಕಡೆಗೆ ಒಂದು ಅಂಗಡಿಯಲ್ಲಿ ಸಾಲ ಮಾಡಿ ಬೀಡಿ ಸಿಗರೇಟ್ ಅವರಿಗೆ ಊಟಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಆಯಿತು. ಇದು ನನ್ನ ಕಣ್ಣಾರೆ ಕಂಡಿದ್ದು. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ವಾಕ್ಯವನ್ನ ಕೇಳುತ್ತಿರುವವರು ಅವರದ್ದು ಇನ್ನೊಬ್ಬರ ಪಾಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. 15ನೇ ವಚನ. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಯಾರು ಹೇಳಿದಂತ ಮಾತು? ಕೋರ ಹಿರಿಯರ ಕೀರ್ತನೆ. ಅದು ಒಂದು ಮನುಷ್ಯರ ಒಂದು ಗುಂಪಿನ ಪ್ರಾರ್ಥನೆ. ಆದರೆ ದೇವರು ನನಗೆ ತಿಳಿಯಪಡಿಸಿದಾಗ ನಾನು ದೇವರೊಂದಿಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇರುವಾಗ ನನ್ನನ್ನು ಆ ಮರಣದಿಂದ ನನ್ನನ್ನು ತಪ್ಪಿಸಿ ಸ್ವೀಕಾರ ಮಾಡುವನು. ಖಂಡಿತವಾಗಿ ನನಗೆ ಇತರರ ಕೈಯಿಂದಲೂ ದೇವರು ತಪ್ಪಿಸ್ತಾನೆ, ಮರಣದಿಂದಲೂ ತಪ್ಪಿಸ್ತಾರೆ, ನರಕದಿಂದಲೂ ತಪ್ಪಿಸ್ತಾರೆ ಅಂತೇಳಿ ಕೋರ ಹಿರಿಯರೆಂಬ ಒಂದು ಗುಂಪಾಗಿದೆ. ಒಂದು ಮನುಷ್ಯ ಆಗಿದ್ದಾನೆ, ದೇವರಲ್ಲಿ ಪ್ರಾರ್ಥಿಸಿದ, ದೇವರಲ್ಲಿ ನಂಬಿಕೆ ಇಟ್ಟ. ಹಾಗೆ ಇವತ್ತು ನಾವು ಕೂಡ ನಾಶವಾಗಬಾರದು ಅಂತೇಳಿ ಇವರೆಲ್ಲರಿಗೂ ದೇವರು ಹೇಗೆ ತಿಳಿಯಪಡಿಸಿದಾರೋ ಹಾಗೆ ನನಗೂ ತಿಳಿಯಪಡಿಸಿದ್ದಾರೆ. ನನ್ನ ಮೂಲಕ ಇವತ್ತು ನೀವು ತಿಳಿದಿರ್ಬೋದು. ಆದರೂ ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇರುವುದರಿಂದ ನಿಮಗೆ ಕೂಡ ತಿಳಿಯಪಡಿಸ್ತಾರೆ. ಅನೇಕ ಕೇಡು ಗಂಡಾಂತರ ಮರಣದ ಪಾಶಗಳಿಂದ ಶತ್ರುಗಳ ಕೈಯಿಂದ ಸತ್ತವರನ್ನು ಕೂಡ ಸಾಯುವಂಥವ್ರನ್ನು ಕೂಡ ದೇವರು ಬದುಕಿಸಿ ಕಾಪಾಡ್ತಾರೆ. ಆಗ ಈ ಭೂಲೋಕದಲ್ಲಿ ಸಾಯೋದು ಬೇಡುವ, ಖಂಡಿತವಾಗಿ ಪ್ರತಿಯೊಬ್ಬರು ಸಾಯ್ತೇವೆ ಅಂತ ನಾವು ಈಗಾಗಲೇ ಸ್ವಲ್ಪ ಹಿಂದೆ ತಿಳ್ಕೊಂಡಿದ್ದೇವೆ. ಆದರೆ ನಾಡಿದ್ದು ಪುನರುತ್ಥಾನದ ದಿವಸ ದೇವರು ಬಂದು ಪರಿಶುದ್ಧರಾಗಿ ನಾವಿಲ್ಲಿ ಜೀವಿಸಿದ್ರೆ ಖಂಡಿತವಾಗಿ ನಮ್ಮನ್ನ ದೇವರು ಮಣ್ಣೊಳಗೆ ಕೊಳೆತು ಹೋಗಲು ಬಿಡುವುದಿಲ್ಲ. ಅವತ್ತು ಮೇಲೆ
ಎಬ್ಬುತ್ತಾರೆ. ಇದಕ್ಕೊಂದು ಉದಾಹರಣೆ, ದೇವರು ಕೂಡ ಸತ್ತು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ಇದಕ್ಕೆ ರಾಜಕುಮಾರ್ ಅವರು ಕೂಡ ಒಂದು ಹಾಡನ್ನು ಹಾಡಿದ್ದಾರೆ. ನಮ್ಮ ಶಿವ ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು ಅಂತೇಳಿ. ಹಾಗೆ ಪುರಂದರದಾಸರು ಕೂಡ ಅವರ ಕೀರ್ತನೆಯಲ್ಲಿ ಹಾಡಿದ್ದಾರೆ. ಶ್ರೀನಿವಾಸನು ಬಂದ, ಸತ್ತ, ಸಮಾಧಿ ಮಾಡಿಸಿಕೊಂಡ, ಹುಟ್ಟಿದ, ಮತ್ತೆ ವೈಕುಂಠಕ್ಕೆ ಏರಿ ಹೋದ ಅಂತೇಳಿ ಪುರಂದರದಾಸರು ಕೂಡ ಒಂದು ಹಾಡಿನಲ್ಲಿ ಇದನ್ನು ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಅಲ್ಲಿ ಯೇಸು ಕೂಡ ಇದೇ ರೀತಿಯಾಗಲಿ. ಯೇಸು ಬೇರೆ ಅಲ್ಲ, ಯಾವುದು ಬೇರೆ ಅಲ್ಲ. ಅವರು ಕೂಡ ಸತ್ತರು, ಸಮಾಧಿ ಮಾಡಿಕೊಂಡ್ರು, 3ನೇ ದಿವಸ ಮೇಲೆ ಎದ್ದು ಬಂದರು, 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ಮತ್ತಾಯ 27ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಜೋರಾಗಿ ಕಿರುಚಾಡಿದಾಗ ಆ ಕಲ್ವಾರಿ ಬೆಟ್ಟದಲ್ಲಿ ಇಡೀ ಭೂಮಿ ನಡಗಿತು. ಪರಿಶುದ್ಧರಾದವರ ಶವಗಳು ಹಂಗೆ ಮೇಲೆ ಎದ್ದು ಬಂದವು. ಜೆರುಸಲೇಮಿನಲ್ಲಿ ತಿರುಗಾಡಿದವರು ಅಂತೇಳಿ ಮತ್ತಾಯ 27:50ರಿಂದ 53ರವರೆಗೆ ಓದುವಾಗ ಸ್ಪಷ್ಟವಾಗಿ ನಮಗೆ ನಿಮಗೆ ಸಾಕ್ಷಿ. ಪರಿಶುದ್ಧರಾಗಿ ಸತ್ತವರನ್ನ ಖಂಡಿತವಾಗಿ ಅವರ ಶವ ದೇಹದಲ್ಲಿ ಕೊಳೆಯೋದಿಲ್ಲ. ದೇವರು ನ್ಯಾಯ ತೀರ್ಪಿಗಾಗಿ ಬರುವಾಗ ಮತ್ತೆ ಪುನಃ ಸತ್ತವರು ಮಣ್ಣೊಳಗಿಂದ ಎದ್ದು ಬರ್ತಾರೆ, ಶವ ಕೊಳೆಯೋದಿಲ್ಲ ಅಂತ ಹೇಳುವಂಥದ್ದು ಇದೇ ಒಂದು ಸಾಕ್ಷಿಯಾಗಿದೆ. ಹಾಗೆ ಇಲ್ಲಿ ಖಂಡಿತವಾಗಿ ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಕೂಡ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಭೂಲೋಕದಲ್ಲಿ ಸಾಯುವುದಕ್ಕಿಂತ ಮೊದಲು ಪರಿಶುದ್ಧರಾಗಿ ಸತ್ತು ಸಮಾಧಿ ಮಾಡಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದು ಕೂಡ ದೇವರ ಪ್ರೀತಿ. ಅದಕ್ಕೆ ದೇವರು ಖಂಡಿತವಾಗಿ ಎಚ್ಚರಿಸುವಂಥದ್ದು. ದೇವರು ಆದುಕೊಂಡವರ ಮುಖಾಂತರ ಆಗಲೇ ಹೇಳಿದಾಗಿ, ಪೆಟ್ಟು 1, ತುಂಡು 2, ಬೆಂಕಿಯ ಚೂರಾಗಿ ಮರಣ ಮತ್ತು ಜೀವ, ಶಾಪ ಮತ್ತು ಆಶೀರ್ವಾದವನ್ನ ಯಾವುದು ಹಿಂದು ಮುಂದೆ ನೋಡದೆ, ಯಾವುದಕ್ಕೂ ಆಸೆ ಪಡದೆ ಚೆನ್ನಾಗಿ ತಿಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಮರಣದಿಂದ ತಪ್ಪಿಸುವಂಥದ್ದು. ಆಗ ಇದರಲ್ಲಿ ನಾವು ಬಹಳ ಎಚ್ಚರವಾಗಿರಬೇಕು, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇವತ್ತಿನ ವಚನಗಳಿಗೆ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮಿಂದಲೇ ಪರಲೋಕಕ್ಕೆ ದಾರಿ ಹೊರತು ಮಾರ್ಗವು, ಸತ್ಯವು, ಜೀವವು, ಪ್ರಾರಂಭವು, ಸಮಾಪ್ತಿಯು, ಆದಿಯು, ಅಂತ್ಯವು ಎಲ್ಲವೂ ನೀವೇ ಆಗಿದ್ದೀರಿ ಸ್ವಾಮಿ. ನೀವೊಬ್ಬರೇ ದೇವರು, ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯನ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಆರೋಗ್ಯದಾಯಕನು ಕೂಡ ಸರ್ವವು ನೀವೇ. ಪ್ರೀತಿಯಿಂದ ತಿಳಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಆದರೂ ನಿಮ್ಮ ಪ್ರೀತಿ ಸಾಯಲದೆ ಯಾರೂ ನಿಮ್ಮನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ವಾಕ್ಯಕ್ಕೆ ವಿಧೇಯರಾಗಲು ಸಾಧ್ಯವಿಲ್ಲ, ಪಾಪ ಪರಿಹಾರದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ಎಲ್ಲವೂ ನಿಮ್ಮಿಂದಲೇ ಸಾಧ್ಯ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನ ಕೊಟ್ಟು ವಾಕ್ಯವನ್ನ ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ದೇವರೊಂದಿಗೆ ಜೀವಿಸಲು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.